ನಮಸ್ಕಾರ. ಇವತ್ತು ಚಿತ್ತಾಪುರ ಮುಖಂಡ BJPಯ ಮುಖಂಡರಾಗಿರೋ ಮಣಿಕಂಠ ರಾಠೋಡ್ ಅವರು ಒಂದು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಅದೇ ಥರ ಮಾತಾಡ್ತಾ ಇದ್ದಾರೆ. ಅವರಿಗೇನೋ ಒಂದು ಮಾನಸಿಕ ರೋಗ ಹರಡಿದೆ. ಯಾಕಂದ್ರೆ ಒಂದು ರಾಜಕೀಯ ಗಂಧಗಾಳಿ, ರಾಜಕೀಯ ಒಂದು ಪ್ರಜ್ಞಾನ ಇರಲಾರ್ದೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಏನು ಅವರು ಆರೋಪ ಇದು ಮಾಡ್ತಾ ಇದ್ದಾರಲ್ಲ, ಅದು ಖಂಡನೀಯ ಅದ. ಯಾಕಂದರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸಾಮಾನ್ಯವಾಗಿರುತ್ತೆ. ಅಂದರೆ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಒಂದು ಸಾರ್ವಜನಿಕವಾಗಿ ಹಿತಾಸಕ್ತಿಯ ಒಂದು ಪೂರಕವಾಗಿರಬೇಕು ಯಾವುದೇ ಒಂದು ಆರೋಪ ಮಾಡಿದ್ರೆ. ಆದರೆ ಮಣಿಕಂಠ ರಾಠೋಡ್ ಅವರು ಏನಪ್ಪ ಅಂದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಭಾಳ ವ್ಯಕ್ತಿಗತ ಹಾಗೂ ಒಂದು ವೈಯಕ್ತಿಕ ಟೀಕೆ ಮಾಡುವ ಮುಖಾಂತರ ಅಂದ್ರೆ ಸಮಾಜದಲ್ಲಿ ಒಂದು ಕಲಹ ಸೃಷ್ಟಿ ಮಾಡೋಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು BJPಯ ಜಿಲ್ಲಾ ಮುಖಂಡರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಸಚಿವರ ಬಗ್ಗೆ ಈ ಥರ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿದ್ರು ಕೂಡ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕೆ ನಾ BJP ಮುಖಂಡರು ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸಚಿವರ ಬಗ್ಗೆ ಈ ಥರ ಒಂದು ಭಾಳ ಕೀಳುಮಟ್ಟದ ಒಂದು ಶಬ್ದ ಬಳಕೆ ಮಾಡಿದ್ರೆ ಅದು ನಮಗೆ ಶೋಭೆ ಥರ ಅಂತ ಅಲ್ಲ. ಯಾಕಂದರೆ ನೀವು ಹೇಳ್ಕೊತೀರಿ ನಮ್ಮ ಶಿಸ್ತಿನ ಪಕ್ಷದ ಅಂತ. ಇದೇ ಶಿಸ್ತಿನ ಪಕ್ಷದ ನಮ್ಮ BJPದವರಿಗೆ. ಯಾಕಂದ್ರೆ ನಿಮ್ಮಲ್ಲಿ ತತ್ವ ಸಿದ್ಧಾಂತಗಳ ಬಗ್ಗೆ ಭಾಳ ಮಾತಾಡ್ತೀರಿ, ಮತ್ತು ರಾಮ ರಾಜ್ಯದ ಬಗ್ಗೆ ಮಾತಾಡ್ತೀರಿ. ಅಂದರೆ ಇದೇ ಕಲಿಸಿರಿ ನೀವು ಮುಖಂಡರುಗಳಿಗೆ. ಸಚಿವರ ಬಗ್ಗೆ ಈ ಥರ ಮಾತಾಡಬೇಕು, ಯಾವ ಪದಗಳನ್ನು ಬಳಸ್ಬೇಕಂತ. ಅದಕ್ಕೆ ನೀವೇನು ಅಂಥ ಒಂದು ಹುಚ್ಚ ಒಂದು ಮೆಂಟಲ, ಅವ ಸಚಿವರಿಗೆ ಮೆಂಟಲ್ ಅಂತಾನ, ಅವನಂಥ ಹುಚ್ಚಿಗೆ ನನ್ನ ಅನ್ಸಮಟ್ಟಿ ಈ ಜಿಲ್ಲಾದಾಗ ಯಾವ ಮುಖಂಡರೇ ಇಲ್ಲ. ಅಂಥ ಹುಚ್ಚರಿಗೆ ಯಾವರೇ ಒಂದು ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಚಿಕಿತ್ಸೆ ಕೊಡ್ಸಿರಿ. ಒಂದೇನಪ್ಪ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗ್ಯಾನ ಏನಿಲ್ಲ ಅಂತ ಒಂದು ಚಿಕಿತ್ಸೆ ಕೊಡಿಸಿ ಅವರಿಗೆ ಸರಿಪಡಿಸಿರಿ ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡೋಂಥ ಯೋಗ್ಯತೆ ಇಲ್ಲಿ ಯಾವ ಜಿಲ್ಲಾ ಲೀಡರ್ಗಳಿಗೂ ಇಲ್ಲ. ಯಾಕಂದ್ರೆ ಅವರು ಸಚಿವರಾದಾಗ, ಟೂರಿಸಂ ಮಿನಿಸ್ಟರ್ ಆದಾಗ ಹಾಗೂ IT-BT ಮಿನಿಸ್ಟರ್ ಆದಾಗ ಕೇಂದ್ರ ಸರ್ಕಾರ ಅವರಿಗೆ ಒಳ್ಳೆ ಟೂರಿಸಂ ಮಿನಿಸ್ಟರ್, ಒಳ್ಳೆ IT-BT ಮಿನಿಸ್ಟರ್ ಅಂತ ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ. ಅಂಥ ಸಚಿವರ ಬಗ್ಗೆ ನೀವು ಮಾತಾಡೋಕ್ಕೆ ಯಾವ ಲೀಡರ್ಗಳ ಬಳಿ ಯೋಗ್ಯತೆ ಇಲ್ಲ. ಮತ್ತು ಯಾವುದೇ ಆರೋಪ ಮಾಡಿದ್ರೆ ಮಾಡಿರಿ, ನಮ್ಮ ಸಚಿವರ ಒಂದು ಓಪನ್ ಸ್ಟೇಜ್ ರೆಡಿ ಮಾಡಿರಿ. ನಮ್ಮ ಸಚಿವರು ಬಂದು ಅದಕ್ಕೆಲ್ಲ ಸರ್ಕಾರದ ಬಗ್ಗೆ ಇರಲಿ, ಆರೋಪದ ಬಗ್ಗೆ ಇರಲಿ, ಅವರು ನಿಂತು ನಿಮ್ಗೆ ಅವರು ಉತ್ತರ ಕೊಡೋಕೆ ರೆಡಿಯಾಗಿದ್ದಾರೆ. ಅದಕ್ಕೆ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಮ್ಮ ಸಚಿವರು ನಾವೇ ಕರ್ಕೊಂಡು ಬರ್ತೀವಿ ನಿಮಗೆ ಉತ್ತರ ಕೊಡೋಕೆ. ಅದಕ್ಕೆ ಇಂಥ ಟೀಕೆ ಟಿಪ್ಪಣಿಗಳು ಮಾಡೋಕ್ಕಿದೆ ಬೇಡ. ಯಾಕಂದರೆ ಇದು ಐತಂದ್ರೆ ನಾಳಿನ ದಿನ ಎಲ್ಲ ಕಾರ್ಯಕರ್ತರೇ ಅವರಿಗೆ ಒಂದು ಬುದ್ಧಿ ಕಲಿಸಂತ ಪಾಳಿ ಬಂದುಬಿಡ್ತದೆ. ಅದಕ್ಕೆ ಇಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ. ಸರ್, ಏನು ಮಾತಾಡಿರೋದು ಅಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅವರು ಸಚಿವರ ಬಗ್ಗೆ. ಅದಕ್ಕೆ ಅಂಥ ಏಕವಚನದಲ್ಲಿ ಅಸಂವಿಧಾನಕ್ಕೆ ಪದಗಳನ್ನು ಬಳಸಿದ್ದಕ್ಕೆ ನಾವು ಅವರಿಗೆ ಖಂಡಿಸ್ತೀವಿ. ಓಕೆ. ಅರವಿಂದ್ ಚೌಹಾಣ್.